ಧನುರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ. ನೋಡಿ, ಧನುಸ್ಸು ರಾಶಿಯವರು ಮಾತಿನಲ್ಲಿ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ. ಯಾಕೆಂತಂದರೆ ಉದ್ಯೋಗ ಕ್ಷೇತ್ರದಲ್ಲೋ ವ್ಯವಹಾರ ಕ್ಷೇತ್ರದಲ್ಲೋ ತೆಗೆದುಕೊಳ್ತಕ್ಕಂಥ ಒಂದೊಂದು ನಿರ್ಧಾರಗಳು, ಆಡುವಂತಹ ಒಂದೊಂದು ಮಾತುಗಳು ಧನುಸ್ಸು ರಾಶಿಯ ಮುಳ್ಳಾಗ್ತಕ್ಕಂತಹ ಸಾಧ್ಯತೆಗಳು. ಧನುಸ್ಸು ರಾಶಿಯವರು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ಮನಸ್ಸಿನಲ್ಲಿ ಕಲ್ಮಶಗಳಿರೋದಿಲ್ಲ. ಆದರೂ ಅದನ್ನು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಮನುಷ್ಯರಿಗೆಲ್ಲ ಬಟರಿಂಗ್ ಮಾಡೋದೇ ಬೇಕಾಗತ್ತೆ. ಸತ್ಯವನ್ನು ಹೇಳಿದರೆ ಬಹಳ ಬೇಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಮನಸ್ಥಿತಿಯೂ ಇರೋದಿಲ್ಲ ಮತ್ತು ಅದನ್ನು ಅರ್ಥೈಸಿಕೊಳ್ಳುವಂತಹ ಮನಸ್ಥಿತಿಯೂ ಇರೋದಿಲ್ಲ. ಹಾಗಾಗಿ ಧನುಸ್ಸು ರಾಶಿಯವರು ಸ್ವಲ್ಪ ಬಟರ್ ಮಾಡ್ತಕ್ಕಂಥದ್ದು, ಅಂದರೆ ಮಾತಿನಲ್ಲಿ ಬೆಣ್ಣೆ ಹಚ್ಚತಕ್ಕಂಥದ್ದು, ಯಾರಿಗೂ ನೋವಾಗದೇ ಇರತಕ್ಕಂತಹ ರೀತಿಯಲ್ಲಿ ಮಾತನಾಡುವಂಥದ್ದು, ಅಥವಾ ತಪ್ಪುಗಳನ್ನೇ ಮಾಡಿದ್ದರೂ ಕೂಡ ಅದನ್ನು ಅರ್ಥೈಸಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದರೆ ಧನುಸ್ಸು ರಾಶಿಯವರು ಈ ವಾರ ಯಾವುದೇ ಶತ್ರುಕಾಟ ಇರೋದಿಲ್ಲ. ನೀವೇನೇನು ಅಪೇಕ್ಷೆ ಪಡ್ತೀರೋ, ಉದಾಹರಣೆಗೆ ನೀವು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಒಂದಷ್ಟು ನಿಮಗೆ ಪ್ರಮೋಷನ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಅಥವಾ ರೆಕಾಗ್ನೈಸೇಷನ್ ಬೇಕು, ನೀವು ಉತ್ತಮವಾದಂತಹ ಮಾತಿನ ಚಾಕಚಕ್ಯತೆಯಿಂದ ಈ ವಾರ ಅದನ್ನು ಸಂಪೂರ್ಣ ಮಾಡಿಕೊಳ್ಳಬಹುದು. ಮಹಾಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ಳಿ, ಉತ್ತಮವಾದಂತಹ ಫಲವನ್ನು ಧನುಸ್ಸು ರಾಶಿಯವರು ಕಾಣ್ತೀವಿ.